ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಪುಣ್ಯದ ನೆಲೆ. ಕಾಯಕೋಗಿ ತ್ರಿವಿಧ ದಾಸೋಹಿ ಲಕ್ಷಾಂತರ ಭಕ್ತರಿಗೆ ಅನ್ನ ಅರಿವು ಆಶ್ರಯದಾತನಾಗಿ ಬಂದ ಭಕ್ತರಿಗೆಲ್ಲ ಭವ ನಿರ್ವಹಣೆ ಮಾಡಿ ಗಂಗಾವತಿ ಭತ್ತದ ಖನಿಜ ಮತ್ತು ಭಕ್ತಿಯ ಖನಿಜವೆಂದು ಜಗತ್ತಿಗೆ ಪರಿಸರಿಸಿದ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಚನ್ನಬಸವ ಶಿವಯೋಗಿ ಮಹಾಸ್ವಾಮಿಗಳ ನೆಲೆಸಿದ ಈ ಪುಣ್ಯಭೂಮಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಮಠದ ಭಕ್ತರ ಸಂಕಲ್ಪ ಸಹಕಾರದೊಂದಿಗೆ ಸಮಾಜ ಯೋಗಿ ಆನಗಲ್ಲ ಶ್ರೀ ಕುಮಾರ ಶಿವಯೋಗಿಗಳ 158ನೇ ಜಯಂತಿ ಮಹೋತ್ಸವವನ್ನು ಇದೇ ಸೆಪ್ಟೆಂಬರ್ 10ರಿಂದ 20ನೇ ತಾರೀಕಿನವರೆಗೆ ಗಂಗಾವತಿ ನಗರದಲ್ಲಿ ಆಚರಿಸಲಾಗುವುದು. ಅಭಿಮಾನದ ಸಂಗತಿ, 12ನೇ ಶತಮಾನದಲ್ಲಿ ಜಗಜ್ಯೋತಿ ಶರಣ ಬಸವಣ್ಣನವರ ಕೈಗೊಂಡ ಮಹೋನ್ನತ ಕಾರ್ಯಗಳನ್ನು 20ನೇ ಶತಮಾನದಲ್ಲಿ ಮರುಕಳಿಸಿ ದ್ವಿತೀಯ ಬಸವಣ್ಣರೇ ಎನಿಸಿದ ಪೂಜ್ಯ ಶ್ರೀ ಕುಮಾರ ಶಿವಯೋಗಿ ಮಹಾಸ್ವಾಮಿಗಳವರ ಜಯಂತಿ ಮಹೋತ್ಸವವನ್ನು ಅರ್ಥಪೂರ್ಣ ಆಚರಿಸುವ ನಿಟ್ಟಿನಲ್ಲಿ ಗಂಗಾವತಿ ನಗರದ ಶ್ರೀ ಮಲ್ಲಿಕಾರ್ಜುನ ಪುರಾಣ ಮಂಟಪದಲ್ಲಿ ಮಹಿಳೆಯರು ರುದ್ರಾಕ್ಷಿಗಳನ್ನು ಪೋಣಿಸುವ ಕಾರ್ಯಕ್ರಮದಲ್ಲಿ ಭರದಿಂದ ಸಹ ಭಕ್ತಾದಿಗಳು ತಮ್ಮಲ್ಲಿ ರುದ್ರಾಕ್ಷಿಯನ್ನು ಪೋಣಿಸುವಲ್ಲಿ ಕಾರ್ಯನಿರತರಾಗಿದ್ದಾರೆ. ನಂತರ ಮಹಿಳೆಯರು ನಮ್ಮ ATVಯೊಂದಿಗೆ ಮಾತನಾಡಿ ಇದೇ ದಿನಾಂಕ 10ರಿಂದ 20ರವರೆಗೆ ನಡೆಯಲಿರುವ ಪರಮಪೂಜ್ಯ ಶ್ರೀ ಲಿಂಗೈಕ್ಯ ಆನಗಲ್ಲ ಕುಮಾರ ಮಹಾಶಿವಯೋಗಿಗಳರ 158ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಹಿಳೆಯರು ನಮ್ಮ ATVಯೊಂದಿಗೆ ತಿಳಿಸಿದ್ದಾರೆ. ಇವತ್ತು ರುದ್ರಾಕ್ಷಿಯನ್ನು ಪೋಣಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರು ಈ ರುದ್ರಾಕ್ಷಿಯನ್ನು ಪೋಣಿಸೋಕ್ಕೆ ಉತ್ಸಾಹದಿಂದ ಬಂದಿದ್ದಾರೆ ಮತ್ತು 150 ಸ್ವಾಮಿಗಳು ಒಂದೊಂದು ವಾರ್ಡ್ಗಳಲ್ಲಿ 11ನೇ ತಾರೀಕಿನಿಂದ ಒಂದೊಂದು ವಾರ್ಡ್ಗಳಲ್ಲಿ ಸದ್ಭಾವನಾ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಪ್ರವಾಸದಲ್ಲಿ ಯಾರ್ಯಾರು ದುಶ್ಚಟಗಳನ್ನು ಮಾಡ್ತಾರೆ ಅವರು ಅವರ ಜೋಳಿಗೆಗೆ ಹಾಕಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅವಾಗ ಎಲ್ಲರೂ ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಭಕ್ತರು ಭಾಗವಹಿಸಬೇಕು. ಅದ್ರ ಜೊತೆಗೆ ಏನಾದರೂ ಅಂದರೆ ಲಿಂಗಧಾರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ರುದ್ರಾಕ್ಷಿ ಧಾರಣೆ ಮಾಡೋದ್ರ ಜೊತೆಗೆ ಆ ವಾರ್ಡ್ಗಳಲ್ಲಿ ನಾವು ಏನು ಅಂದ್ಕೊಂಡಿದ್ದೀವಿ ಆ ವಾರ್ಡ್ಗಳಲ್ಲಿ 1 ತಾಸು ಸ್ವಾಮಿಗಳು ಪ್ರವಚನ ಮಾಡ್ತಾರೆ. ಬರೋದು ಒಂದು 150 ಜನ ಸ್ವಾಮಿಗಳು ಬರ್ತಾರೆ. ಯಾರ್ಯಾರ ಮನೆಗೂ ಹೋಗೋದಿಲ್ಲ, ಪಾದಯಾತ್ರೆ ಮಾಡ್ತಾರೆ. ಅವ್ರ ಕಾಲಿಗೆ ನೀರು ಹಾಕಿ ಪುಷ್ಪ ಸಮರ್ಪಣೆಯನ್ನು ಮಾಡಬೇಕು. ಅದು ರಂಗೋಲಿ ಹಾಕೋದು, ಆಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಅದರಿಂದ ಎಲ್ಲ ಮಹಿಳೆಯರು ಮತ್ತು ಪುರುಷರು ಭಕ್ತರು ಎಲ್ಲರೂ ಭಾಗವಹಿಸಬೇಕು. ಜಾತಿ ಭೇದ ಇಲ್ಲ ಇದರಲ್ಲಿ. ಎಲ್ಲರೂ ಒಂದೇ ರೀತಿಯಿಂದ ಆ ಸ್ವಾಮಿಗಳಿಗೆ ಒಂದು ಅನನ್ಯ ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಬೇಕು. ಒಂದು 11 ಕಾರ್ಯಕ್ರಮ ನಮ್ಮ ವೀರೇಶ್ವರ ಇದೇ ತಿಂಗಳು 10ನೇ ತಾರೀಕಿನಿಂದ 20ನೇ ಇವತ್ತು ಇಲ್ಲ ಇದೆ ಕಾರ್ಯಕ್ರಮದಲ್ಲಿ 150 ಸ್ವಾಮಿಗಳು ಬರ್ತಾರೆ. ಅವರು ಪ್ರತಿಯೊಂದು ವಾರ್ಡಿಗೂ ಬೆಳಗ್ಗೆ 6 ಗಂಟೆಯಿಂದ 8:30 9 ಗಂಟೆಗೆ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಯಾವುದೋ ಒಂದು ನಿಗದಿತ ಸ್ಥಳದಲ್ಲಿ ಹೋಗಿ ಒಂದು ತಾಸು ಪ್ರವಚನ ಕೊಟ್ಟು ಆನಂತರ ಭಕ್ತಾದಿಗಳಿಗೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಇವತ್ತು ಎಲ್ಲ ಮಹಿಳೆಯರು ಇಲ್ಲಿ ಸೇರಿದ್ದೀವಿ. 158ನೇ ಜಯಂತಿ ಮಹೋತ್ಸವ ಸಮಾರಂಭಕ್ಕೆ ಎಲ್ಲ ಹೆಣ್ಮಕ್ಕಳು ಸೇರಿ ರುದ್ರಾಕ್ಷಿಯನ್ನು ಪೋಣಿಸ್ತಾ ಇದ್ದೀವಿ. ಈಗ ಒಂದು ಕೈ ತಟ್ಟಿದರೆ ಚಪ್ಪಳ ಆಗುವುದಿಲ್ಲ, 2 ಕೈ ಸೇರಿಸಿದ್ರೆ ಚಪ್ಪಳ ಆಗುತ್ತೆ. ಸೊ ಎಲ್ಲ ಮಹಿಳೆಯರು ಸೇರಿ ಮಾಡಿದ್ರೇ ಎಲ್ಲ ಕೆಲಸ ಕಾರ್ಯಗಳೆಲ್ಲ ತುಂಬ ವಿಜೃಂಭಣೆಯಿಂದ ಜರುಗುತ್ತೆ. ಸೊ ಎಲ್ಲರೂ ಕೈ ಜೋಡಿಸಿ ಮುಂದೆ ವಿಜೃಂಭಣೆಯಾಗಿ ಮಾಡಬೇಕೆಂದಾಗಿ ಜಯಂತ್ಯೋತ್ಸವ ಅಂಗವಾಗಿ ನಮ್ಮ ಗಂಗಾವತಿಯಲ್ಲಿ ನಡೀತಾ ಇರೋದೇ ನಮ್ಮೆಲ್ಲರ ಭಾಗ್ಯ ಅಂತ ಅಂದ್ಕೊಳ್ತಾ ಇದ್ದೀವಿ. ಅದು ಶ್ರೀ ಚನ್ನಬಸವ ಎಲ್ಲ ಗಂಗಾವತಿಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಬಂದು ರುದ್ರಾಕ್ಷಿ ಪೋಣಿಸೋದ್ರಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಎಲ್ಲ ಮಹಿಳೆಯರು ಉತ್ಸಾಹದಿಂದ ಬಂದು ಭಾಗವಹಿಸಿ ಎಲ್ಲರೂ ಕೆಲಸ ಮಾಡೋದು ತುಂಬ ಹೆಮ್ಮೆ ಅನಿಸ್ತಾ ಇದೆ.
152 ಜನ ಸ್ವಾಮಿಗಳು ಸೇರೋದು ಅಂದರೆ ಇದು ಸಾಮಾನ್ಯವಾದ ಮಾತಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಮಹಿಳೆಯರು ಪ್ರೋತ್ಸಾಹ ಮಾಡಬೇಕಾಗಿತ್ತು. ಹಮ್ಮಿಕೊಂಡಿದ್ದೇವೆ. ಆದಷ್ಟು ತಾಯಂದಿರು ಬಂದು ನಮ್ಮೊಂದಿಗೆ ಸಹಕರಿಸಬೇಕೆಂದು ಗುರುಕುಮಾರ ಸ್ವಾಮಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾವು ರುದ್ರಾಕ್ಷಿಯನ್ನು ಮಹಿಳೆಯರು ಸೇರಿ ಗಂಗಾವತಿ ಒಂದು ನಗರ ಪ್ರದೇಶದೊಳಗೆ ಆಮೇಲೆ ಸುತ್ತಮುತ್ತ ಹಳ್ಳಿ ಭಾಗದಲ್ಲಿ ಎಲ್ಲರೂ ಸೇರಿಕೊಂಡು ನಮ್ಮ ಹಿರೇಜಲ್ಕಲ್ ಭಾಗದಿಂದ ನಾವು ಇಲ್ಲಿ ಬಂದಿದ್ವಿ. ನಮ್ಮದು ಒಂದು ಇದರಲ್ಲಿ ಸೇವೆ, ಯಾಕಂದರೆ ನಮ್ಮ ಭಾಗದೊಳಗೆ ಹೆಣ್ಮಕ್ಳು ಯಾವುದಕ್ಕೂ ಮುಂದೆ ಬರೋಂಗಿಲ್ಲ ಇಲ್ಲ. ಹಾಗಾಗಿ ಎಲ್ಲರೂ ಬಂದು ಸೇರಿ ಮಾಡೋ ವಿಜೃಂಭಣೆಯಿಂದ ಮಾಡ್ತಾ ಇರೋ ಸಂಭ್ರಮ ಏನಂತಂದರೆ ಗುರುಕುಮಾರ ಸ್ವಾಮಿಯವರು ಇದರೊಳಗೆ ಭಾಗವಹಿಸಿ ಎಲ್ಲರೂ ಕಾರ್ಯನಿರತರಾಗಿ ಇನ್ನೂ ಸಂಭ್ರಮದಿಂದ ಕೆಲಸವನ್ನು ನಾವು ಮಾಡೋಣ, ಇನ್ನು ಹೆಚ್ಚಿಗೆ ಕುಂಬಾಯಿತು ಕಳಸಾಯಿತು ಅಂತ ಮಾಡಬೇಕಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ನಿನ್ನೆ ನಮ್ಮ ಜಂಗಲ್ ಭಾಗ ಇದೇ ಜಂಗಲ್ ಪುಟ್ಟಣೇಶ್ವರ ಗುಡಿ ಇದರಲ್ಲಿ ಒಂದು ಮೀಟಿಂಗ್ ಕರೆದಿದ್ರು, ಮೀಟಿಂಗ್ ಮಾಡಿದ್ವಿ. ನಾವು ಕೂಡ 11ನೇ ತಾರೀಕು ಗುರುವಾರ ಹಾನಗಲ್ ಗುರುಕುಮಾರ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಅಲ್ಲಿ ಕೂಡ ನಾವು